ವರಾಹಿ ಜ್ಯುವೆಲರ್ಸ್ ಮಾಲೀಕರಿಗೆ ವಂಚನೆ ಕೇಸ್ನ ತನಿಖೆ ಆಗ್ತಾ ಇದೆ. ಪೊಲೀಸರಿಗೆ ಅಗತ್ಯ ದಾಖಲೆಗಳನ್ನ ಈಗ ವನಿತಾ ಸಲ್ಲಿಸಿದ್ದಾರೆ. 14 ಕೆಜಿ 660 ಗ್ರಾಂ ಚಿನ್ನಾಭರಣ ಐಶ್ವರ್ಯ ಖರೀದಿಸಿದ್ದಾರೆ ಅನ್ನುವಂತಹ ದಾಖಲೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಕರಣ 3 ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಐಶ್ವರ್ಯ ಗೌಡ, ಆಕೆಯ ಪತಿ ಹರೀಶ್, ನಟ ಧರ್ಮೇಂದ್ರ ಅಬ್ಸ್ಕಾಂಡ್ ಆಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು 3 ನಾಪತ್ತೆಯಾಗಿದ್ದಾರೆ. ಆರೋಪಿಗಳಿಗಾಗಿ ಚಂದ್ರ ಲೇಔಟ್ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ನಿನ್ನೆ ಮೊನ್ನೆವರೆಗೂ ಮಾಧ್ಯಮಗಳಿಗೆ ಲೈವ್ ಕೊಡ್ತಾ ಇದ್ದಂತಹ ಐಶ್ವರ್ಯ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವನಿತಾ ಅವರು ಪ್ರಮುಖ ದಾಖಲೆಗಳನ್ನು ಪೊಲೀಸರಿಗೆ ಚಂದ್ರ ಲೇಔಟ್ ಠಾಣೆಗೆ ತೆರಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಸದ್ಯಕ್ಕೆ ಇನ್ನು ವನಿತಾ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತನಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. ವರಾಹಿ ಜ್ಯುವೆಲರ್ಸ್ ಮಾಲೀಕರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಏನು ದಾಖಲು ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಮಹತ್ವದ ದಾಖಲಾತಿಗಳನ್ನು ತಗೊಂಡು ವರಾಹಿ ಜ್ಯುವೆಲರ್ಸ್ ಮಾಲೀಕರಾದಂಥ ವನಿತಾ ಐತಾಳ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವಾಗ ಸ್ಟೇಷನ್ ಹತ್ರ ಬಂದಿದ್ದೀರಾ ಮೇಡಮ್, ಏನು ವಿಚಾರಕ್ಕೋಸ್ಕರ? ನೀವು ಹಿಂದೆ ಕೂಡ ಕಂಪ್ಲೇಂಟ್ ಮಾಡಿದ್ದು ಇದೇ ವಿಚಾರಕ್ಕೆ? ಹೌದು, ಕಂಪ್ಲೇಂಟ್ ಮಾಡಿದ್ದು ಇದೇ ವಿಚಾರಕ್ಕೆ, ಎಫ್ಐಆರ್ ಆಗಿದ್ದು ಇದೇ ವಿಚಾರಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಕೆಲವು ದಾಖಲಾತಿಗಳು ಬೇಕು ಅಂತ ಹೇಳಿದರು. ಅದನ್ನು ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಕರೆದಿದ್ರು, ಅದಕ್ಕೆ ಕೊಡೋಕ್ಕೆ ಬಂದಿದ್ದೀವಿ. ಐಶ್ವರ್ಯ ಗೌಡ ಅವ್ರಿಗೂ ನೋಟಿಸ್ ಸರ್ವಾಗಿದೆ ಅನ್ನೋದು ಗೊತ್ತಾಯಿತು. ಪೊಲೀಸ್ ಅವ್ರು ಕೇಳ್ಕೊಳ್ಳೋದೇನಂತಂದರೆ ನನಗೆ ನ್ಯಾಯ ಕೊಡಿಸಿ. ಮೇಡಮ್, ಐಶ್ವರ್ಯ ಅವ್ರ ಹಸ್ಬೆಂಡ್ಗೆ ನೋಟಿಸ್ ಸರ್ವಾಗಿದೆ. ಧರ್ಮ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಮನೇಲೂ ಇಲ್ಲ ಅನ್ನೋ ಮಾಹಿತಿ ಇದೆ. ಮೇಡಮ್, ಎಫ್ಐಆರ್ ಆದಮೇಲೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರ ಧರ್ಮ ಅವರು? ಎಫ್ಐಆರ್ ಆದಮೇಲೆ ನಾವೇನು ಕಾಲ್ ಮಾಡೋಕ್ಕೆ ಹೋಗಿಲ್ಲ ಸರ್. ಮುಂಚೆ ಕಾಂಟ್ಯಾಕ್ಟಲ್ಲಿ ಇದ್ದರು, ಅದೇ ಕಂಪ್ಲೇಂಟೆಲ್ಲ ಆದಾಗ ಕಾಲ್ ಮಾಡಿದರು. ಇದು ಎಫ್ಐಆರ್ ಆದಮೇಲೆಲ್ಲ ಇಲ್ಲ, ನಮಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ, ಬೇರೆ ಯಾರಿಗೆ ಕಾಂಟ್ಯಾಕ್ಟಲ್ಲಿದ್ರೋ ಗೊತ್ತಿಲ್ಲ. ಮೇಡಮ್, ಐಶ್ವರ್ಯ ಗೌಡ ಮತ್ತು ಧರ್ಮ ಒಟ್ಟಾರೆಯಾಗಿ ನೀವೇನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದೀರಾ, ಎಷ್ಟು ಗೋಲ್ಡ್ ತೊಗೊಂಡಿದ್ದೀರಾ, ನಿಮ್ಗೆ ಎಷ್ಟು ಹಣ ಬರಬೇಕು ಮೇಡಮ್? ಸರ್, 14 ಕೆಜಿ 660 ಗ್ರಾಮ್ ಅಂದರೆ ಇವತ್ತಿನ ಪ್ರಕಾರಕ್ಕೆ ಎಷ್ಟು ಅದರದ್ದು ವ್ಯಾಲ್ಯೂ ಬರುತ್ತೆ ಅಂತ ನಿಮಗೂ ಗೊತ್ತು. ನಾವು ಎಲ್ಲ ಪುಟ್ ಟುಗೆದರ್ ಒಂದು 10 ಕೋಟಿ ಕ್ಲೇಮ್ ಮಾಡಿದ್ದೀವಿ. ಯಾಕಂದರೆ ಅದು ನೀವು ಅಕ್ಟೋಬರಿಂದ ಲೆಕ್ಕ ತೊಗೊಂಡ್ರೆ ನಮ್ಮ ಬ್ಯಾಡ್ ಲಕ್ಕೋ ಅಥವಾ ಏನೋ ಗೊತ್ತಿಲ್ಲ, 62 ಲ್ಯಾಕ್ ಇರೋದು 78 ಲ್ಯಾಕ್ ತನಕ ಆಗೋಗ್ಬಿಟ್ಟಿದ್ದಾರೆ ಸರ್. ಸೊ ಆ 14 ಕೆಜಿ 660 ಗ್ರಾಮ್ಗೆ ಇವತ್ತಿನ ಪ್ರಕಾರ ಏನು ವ್ಯಾಲ್ಯೂ ಇದೆ ಅದು ಅವ್ರು ಕೊಡಬೇಕು ಅಂದರೆ 10 ಕೋಟಿ ಬರಲ್ಲ ಸರ್, 12 ಕೋಟಿ ಪ್ಲಸ್ ಆಗುತ್ತೆ. ಬಟ್ 10 ಕೋಟಿ ಆದ್ರೂ ನಾವು ಅವತ್ತಿಂದ ಅವ್ರ ಹತ್ರ ಅದೇ ಹೇಳಿದ್ದು, ಜುಲೈಯಲ್ಲೂ ಕೂಡ ಅವ್ರು 10 ಕೋಟಿಗೆ ನಾವು ಕ್ಲೇಮ್ ಮಾಡಿದ್ದು. ಅಷ್ಟಾದರೂ ಅವ್ರು ಕೊಡಲೇಬೇಕು. ಇದಿಷ್ಟು ವನಿತಾ ಐತಾಳ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.